ಛೇ 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 ಛೇ, ಹೀಗಾಗಬಾರದಿತ್ತು. ಇಂತಹ ಹೀನಾಯವಾದ ಸೋಲು, ಒಂದು ಶ್ವಾನಕ್ಕೂ ಬರಬಾರದಾದ ಸೋಲು ನಿಮಗೆ. ಶ್ವಾನಕ್ಕಿಂತ ಕಡೆಯಾದ್ರಲ್ಲ ಮಹಾಪ್ರಭು. ಬುದ್ಧಿ, ಬದುಕುವ ಆಸೆ ಇದೆ ತಾನೆ? ಅಯ್ಯಯ್ಯೋ, ಇದು ನನ್ನ ಮಾತಲ್ಲ ಮಹಾಪ್ರಭು. ಹೊರಗಿನವರು ಯಾರಾದರೂ ಕೇಳಿಸಿಕೊಂಡರೆ ಹೀಗೆ ಮಾತನಾಡಬಹುದೇನೋ ಎಂದೆ. ನಾನು ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡುವುದೇ? ಶಾಂತಂ ಪಾಪಂ ಶಾಂತಂ ಪಾಪಂ. ಆದರೂ ಪ್ರಭುಗಳು ಏನು ಮಾಡುತ್ತೀರಿ? ಈ ಧನಂಜಯನ ಬತ್ತಳಿಕೆಯಲ್ಲಿ ಸಾವಿರಾರು ಬಾಣಗಳಿದ್ದಾವೆ ವಕ್ರಬುದ್ಧಿ. ಒಂದು ಕೆಲಸ ಮಾಡದಿದ್ದರೇನಾಯಿತು? ನಿಮ್ಮ ಬತ್ತಳಿಕೆಯಲ್ಲಿರುವ ಬಾಣಗಳಿಗೆಲ್ಲ ದೋಷವಿದೆ ಎನಿಸುತ್ತದೆ ಮಹಾಪ್ರಭು. ಅಥವಾ ನಿಮಗೇನೆ ಬಾಣ ಪ್ರಯೋಗ ಮಾಡಲು ಬರುತ್ತದೆ ಬರುತ್ತದೆ, ಬಹಳ ಚೆನ್ನಾಗಿ ಬರುತ್ತದೆ. ಆದರೂ ಯಾರ ಮೇಲೂ ಪರಕಾಯ ಪ್ರವೇಶ ಮಾಡಲಾಗಲಿಲ್ಲ. ಯಾಕೆ? ನಾನೇ ಬೇಕೆಂದು ಪರಕಾಯ ಪ್ರವೇಶ ಮಾಡಲಿಲ್ಲ. ಓಹೋಹೋ, ಹಾಗೇನು? ಕಾರಣವೇನು ಪ್ರಭುಗಳೇ? ಮಹಾಪ್ರಭುಗಳಿಗೆ ಪರಕಾಯ ಪ್ರವೇಶ ಮಾಡಿ ಮಾಡಿ ಬೇಸರವಾಯಿತೆ? ನನ್ನ ಕಾರ್ಯ ಕಾರಣಗಳನ್ನು ನಿನಗೆ ಹೇಳಬೇಕಾಗಿಲ್ಲ ವಕ್ರಬುದ್ಧಿ. ನಾನು ರಾಜ, ನೀನು ಸೇವಕ ಎಂಬುದು ನೆನಪಿರಲಿ. ನಿಜ ನಿಜ ಮಹಾಪ್ರಭು. ಈ ಸೇವಕನಿಗೆ ನಿಮ್ಮ ಕಷ್ಟ ಅರ್ಥವಾಯಿತು. ನಿಮ್ಮ ಮಂತ್ರಶಕ್ತಿ ಖಾಲಿಯಾಗಿದೆ ಅಲ್ಲವೇ? ಈ ಲೋಕದಿಂದ ಆ ಲೋಕಕ್ಕೆ ಪರಕಾಯ ಪ್ರವೇಶ ಮಾಡುವುದು ಸುಲಭದ ಮಾತಲ್ಲ. ಆಗಲೇ ನಿಮ್ಮ ದೇಹ ಮನಸ್ಸು ದಣಿದಿದೆ. ಆದರೆ ಏನಾಯಿತು? ಆದಷ್ಟು ಬೇಗ ನನ್ನ ಶಕ್ತಿ ಮರಳುತ್ತದೆ. ಆಮ್ರಪಾಲಿ ನರಳಿ ನರಳಿ ಸಾಯುತ್ತಾಳೆ. ಹೇಗೆ ಮಹಾಪ್ರಭು? ಆಮ್ರಪಾಲಿ ಎಲ್ಲರ ಕೈಗೆ ಮಂತ್ರಿಸಿದ ದಾರ ಕಟ್ಟಿದ್ದಾಳಲ್ಲ. ಅದಿರುವ ತನಕ ನೀವು ಪರಕಾಯ ಪ್ರವೇಶ ಮಾಡುವುದು ಅಸಾಧ್ಯ. ನಾನ್ ತಾನೇ ಫಿಯಾನ್ಸೆ, ನನ್ ಮಾತ್ ತಾನೇ ಕೇಳ್ಬೇಕು. ಅದ್ಬಿಟ್ಟು ಈ ಪ್ರದ್ಯುಮ್ನ ಯಾವಾಗ್ಲೂ ಅವಳ ಮಾತನ್ನೇ ಕೇಳ್ತಾನೆ. ಪ್ರದ್ಯುಮ್ನ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ರು ಕೂಡ ಅವಳ ಮಾತನ್ನೇ ಕೇಳೋದು. ದಾರ ಕಟ್ಕೋ, ಎಸ್ ಮ್ಯಾಮ್. ಅದು ಮಾಡ್ಬೇಡ, ಎಸ್ ಮ್ಯಾಮ್. ಇದು ಮಾಡ್ಬೇಡ, ಎಸ್ ಮ್ಯಾಮ್. ಈ ಮನೇಲಿ ಇರ್ತೀನಿ, ಎಸ್ ಮ್ಯಾಮ್. ಬ್ಲಡಿ. ಆಮ್ರಪಾಲಿ, ನೀನು ಬಹಳ ಬುದ್ಧಿವಂತೆ, ಆದರೆ ನನ್ನಷ್ಟಲ್ಲ. ಈ ಧನಂಜಯನು ಸುಖ ಸುಮ್ಮನೆ ಗಂಧರ್ವ ಲೋಕದ ಅಧಿಪತಿಯಾಗಿಲ್ಲ. ನನ್ನಣ್ಣನಿಗೆ ಹಕ್ಕಿತ್ತು, ಅದಕ್ಕೆ ರಾಜನಾದ. ಅದಕ್ಕೆ ಬುದ್ಧಿವಂತಿಕೆ ಬೇಕಿಲ್ಲ. ಆದರೆ ಹಕ್ಕಿಲ್ಲದವನು ಅದನ್ನು ಕಿತ್ತುಕೊಳ್ಳಲು ಎಷ್ಟು ಬುದ್ಧಿವಂತಿಕೆ ಬೇಕು ಗೊತ್ತೇನು? ನಿನ್ನನ್ನು ಹೊಸಕ್ಕೆ ಹಾಕಿ ಬಿಡುತ್ತೇನೆ ಇವತ್ತು. ಅಬ್ಬಾ, ಸದ್ಯ ಅಂತೂ ಒಂದ್ ಕಾಟ ತಪ್ತು. ಆ ಧನಂಜಯ ಇನ್ಮೇಲಿಂದ ಸುಮ್ನೆ ವಿಸಿಟ್ ಕೊಡಕ್ ತಪ್ಪತ್ತೆ. ನೀವ್ ಗಂಧರ್ವರೆಲ್ಲ ಹಿಂಗೇನಾ? ಯಾವಾಗ ಬೇಕಾವಾಗ ಬರ್ತೀರಾ, ಯಾವಾಗ ಬೇಕಾವಾಗ ಮಾಯ ಆಗ್ಬಿಡ್ತೀರಾ?
ಪಕ್ಕಕ್ಕೆ ಹೋಗಕ್ಕಾಗಲ್ವಾ? ಮೈ ಮೇಲೇನೆ ಬರ್ತಿದ್ಯಲ್ಲ. ಪಾಪ ಮಿಸ್ ಯುಕ್ತಿ, ನಿಮ್ಮ ತಲೆ ಕಣ್ಣು ಎರಡು ರೂಮಲ್ಲಿ ಬಿಟ್ಟು ಬಂದಿದ್ದೀರಾ ಅನ್ಸುತ್ತೆ. ಮೂರ್ಖ ಮಾನವರೇ, ದಾರಿ ಬಿಡಿ. ಎಷ್ಟು ಜೋರಾಗಿ ತಳ್ಕೊಂಡು ಹೋದ್ಲು. ರಿವೆಂಜ್ ತಗೋತೀನಿ ಯುಕ್ತಿ, ಒಂದಲ್ಲ ಒಂದ್ ದಿನ ರಿವೆಂಜ್ ತಗೋತೀನಿ. ನೀನೇನ್ ರಿವೆಂಜ್ ತಗೊಳೋದ್ ಬೇಡ. ಅಲ್ಲಿ ನೋಡು. ಈ ಮನೆಯವರಿಗೆ ದಾರಿ ಕೊಡುವ ಅಭ್ಯಾಸವಿಲ್ಲವೇ? ದಾರಿ ಕೊಡು ವೃದ್ಧ ಮಾನವೇ. ಏನಂದೆ? ಏನಂತ ಕರೆದೆ ನನ್ನ? ವೃದ್ಧ ಮಾನವೇನ? ವೃದ್ಧ ಮಾನವೆಯನ್ನು ವೃದ್ಧೆ ಎಂದು ಕರೆಯದೆ ಬಾಲೆ ಎಂದು ಕರೆಯಲಾಗುತ್ತದೆಯೇ? ದಾರಿ ಬಿಡು, ನನ್ನ ಸಮಯ ವ್ಯರ್ಥ ಮಾಡಬೇಡ. ಅದೇನ್ ನೋಡಿ ಇವಳನ್ನ ದೇವಿಯಾನಿ ಸೊಸೆ ಮಾಡ್ಕೋಬೇಕು ಅಂತಿದ್ದಾಳೆ. ಮಾಯಿ, ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಯುಕ್ತಿ ಸಿಕ್ಕಿದ್ಲು ಅಂತ. ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಮಾಯಿ. ಅವಳು ಬಂದಾಗಿಂದ ಯಾವಾಗ ನಾರ್ಮಲ್ ಆಗಿದ್ದಾಳೆ ಹೇಳು? ಬಂದಿದ್ದ ದಿನ ನಿಮ್ ಮನೇಲಿ ಲಿಫ್ಟ್ ಇಲ್ಲ ಬ್ಲಡಿ ಅಂದಿದ್ಲು. ಹೌದೌದು, ಇಲ್ಲಿರೋ 12 ಮೆಟ್ಲೆ ಹತ್ತಕ್ ಆಗಲ್ಲ ಅವಳಿಗೆ. ನೀನ್ ಹೇಳೋ ಹಾಗೆ ನಾರ್ಮಲ್ ಆಗಿರಕ್ ಆಗತ್ತ ಅವಳಿಗೆ ಹೇಳು, ಅಲ್ವಾ ಮಾಯಿ? ನಾನ್ ಜೋಕ್ ಮಾಡ್ತಾ ಇದ್ದೆ ಅಮ್ರಪಾಲಿ, ಬೇಜಾರಾಯ್ತಾ? ಏನಿಲ್ಲ ಪುಟಾಣಿ, ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಮನೆಯವ್ರೆಲ್ರಿಗೂ ನಿನ್ ದಾರ ಕಟ್ಟಿದ್ಯಲ್ವಾ, ಧನಂಜಯ ಇವಾಗ ಬಂದು ಡಿಸ್ಟರ್ಬ್ ಮಾಡಲ್ಲ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಧನಂಜಯ ಬಹಳ ಚಾಲಾಕಿ ಪುಟಾಣಿ. ದಾರ ಕಟ್ಟೋದ್ರಿಂದ ಇವತ್ತು ನಾಳೆ ತೊಂದರೆ ತಪ್ಪೋದು, ಆದ್ರೆ ಮುಂದೆ ವಾರಕ್ಕೊಂದ್ಸಲ ದಾರ ಕಟ್ಟಿದ್ರೆ ಆಯ್ತು. ದಾರ ಕಟ್ಟೋದ್ರಿಂದ ಏನೂ ಆಗಲ್ಲ ಪುಟಾಣಿ. ನಾನು ಯಾಕೆ ಅರ್ಧಕ್ಕೆ ನಿಲ್ಸ್ಬಿಟ್ಟೆ ಅಮ್ರಪಾಲಿ? ಈ ಮನೇಲಿ ಇರಬಾರ್ದು ಅಂತ ಅಲ್ವಾ? ಆಮ್ರಪಾಲಿ, ಅಲ್ಲಿ ಯಾವಾಗ್ಲೂ ಆಟನೇ ಆಗೋಯ್ತು ನಿಂದು, ಸುಮ್ನೆ ಕೂರಲ್ಲಿ. ನಿಮ್ಮಿಬ್ರು ಕೈ ತೋರಿಸಿ. ತೋರ್ಸಲ್ಲ, ನನ್ ಕೈ ಚೆನ್ನಾಗಿದೆ, ನೀನ್ ನನ್ ಕೈ ಕತ್ಕೊಂಡು ಹೋಗ್ಬಿಟ್ರೆ? ನಿನ್ ತಮಾಷೆ ಸಾಕು, ಮೊದ್ಲು ಕೈ ತೋರ್ಸು. ಏನ್ ನೋಡ್ತಿದ್ದೀರಾ ನೀವು? ಏನಿಲ್ಲ, ನಿಮ್ ಕೈಯಲ್ಲಿ ದಾರ ಇದ್ಯಾ ಇಲ್ವಾ ಅಂತ ಅಷ್ಟೇ. ಓ, ನಿಮ್ ಹತ್ರ ಎಕ್ಸ್ಟ್ರಾ ದಾರ ಇದೆಯಾ? ಒಂದ್ ಕೆಲ್ಸ ಮಾಡಿ, ಯುಕ್ತಿ ಹಣೆಗೋ ಕಾಲ್ಗೋ ಕಟ್ಬಿಡಿ, ತುಂಬಾ ವಿಚಿತ್ರ ಆಡ್ತಿದ್ದಾಳೆ. ವಿಚಿತ್ರನಾ? ಅಂದ್ರೆ ಯಾವ ತರ? ಅಂದ್ರೆ ನಿಮ್ ತರ ಆಡಕ್ ಟ್ರೈ ಮಾಡ್ತಿದ್ಲು. ಮಾಯಿಗೋಗಿ ವೃದ್ಧ ಮಾನವೇ ಅಂದ್ಲು. ಹೌದು, ವೃದ್ಧಾವನ ಅಂದ್ಲು.
ಯುಕ್ತಿ ಯುಕ್ತಿ ಏನ್ ಬೇಕು? ಅದು ನಿನ್ ಕೈ ದಾರ. ಏನ್ ಮಾಡ್ಬೇಕು? ಈ ದಾರನ್ ತೆಗಿಬೇಕಾ? ಬೇಡ ಬೇಡ, ತೆಗಿಬೇಡ ಅಂತ ಹೇಳಕ್ ಬಂದೆ. ನೀವ್ ಹೇಳಿದ ತಕ್ಷಣ ಎಲ್ಲ ಮಾಡಕ್ಕಾಗಲ್ಲ. ಇವಾಗ ಹೊರಡಿ, ನನಗ್ ಡಿಸ್ಟರ್ಬ್ ಮಾಡ್ಬೇಡಿ. ಗೋ! ಯಾಕೆ ಹಿಂಗ್ ಆಡ್ತೀಯಾ? ನಿಂಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ವಾ? ಬಾ ಅಮ್ರಪಾಲಿ. ಕಾರಲ್ಲಿ ಕೂತಾಯ್ತು, ಮನೆಯಿಂದ ಹೊರಗೆ ಬಂದಾಯ್ತು, ಎಲ್ಲಿಗೆ ಹೋಗ್ಬೇಕು ಹೇಳಿ? ನನಗಿದೇನೋ ಸರಿ ಅನ್ಸ್ತಾ ಇಲ್ಲ ಅಕ್ಕ. ಅಮ್ಮನ ಯಾಕೆ ಫಾಲೋ ಮಾಡ್ತಿದೀವಿ ನಾವು? ಅಮ್ಮ ಅತ್ತೆ ಏನೋ ಮಾತಾಡ್ಕೊಂಡು ಮನೆಯಿಂದ ಹೊರಟ್ರು. ಅದಕ್ಕೇನಕ್ಕ? ಏನೋ ಕೆಲ್ಸ ಇರ್ಬೇಕು ಅವ್ರಿಗೆ. ಅದೇ ಏನ್ ಕೆಲ್ಸ? ಅಮ್ಮ ಯಾವತ್ತೂ ಸುಮ್ನೆ ಮನೆಯಿಂದ ಆಚೆ ಹೋದೋರೇ ಅಲ್ಲ. ಇವತ್ ಹೋಗ್ತಾ ಇದ್ದಾರೆ ಅಂದ್ರೆ ಏನೋ ಇರ್ಬೇಕಲ್ವಾ? ಇರ್ಬೋದಕ್ಕ, ಹಾಗಂತ ಅಮ್ಮನ ಮೇಲೆ ಅನುಮಾನ ಪಡೋದು ಏನ್ ಚೆನ್ನಾಗಿರುತ್ತೆ ಹೇಳು? ಅನುಮಾನ ಅಂತ ಅಲ್ಲ, ಅಮ್ಮ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅತ್ತೆ ಮನೆಗ್ ಬಂದಾಗಿಂದನೂ ಅಮ್ಮ ತುಂಬಾ ಮಂಕ್ ಆಗಿದ್ದಾರೆ. ನಿನಗ್ ಮದ್ವೆ ಮಾಡ್ತಾ ಇದ್ದೀನಿ ಅನ್ನೋ ಖುಷಿನೇ ಇಲ್ಲ ಅವ್ರಿಗೆ. ಏನೋ ನಡೀತಾ ಇದೆ. ಹೊಸದಾಗಿ ಮದ್ವೆ ಆಗಿರೋ ಹುಡುಗಿ ತರ ಸಂಕೋಚ ಪಡ್ತಿರಲ್ಲ ಅದಕ್ಕೆ. ಎಲ್ಲಿಗೆ ಅಂತ ಹೇಳ್ದೆ ಇದ್ರೆ ಎಲ್ಲಿಗೆ ಹೋಗ್ಲಿ? ರುದ್ರಶೀಲಾ ಮಠಕ್ಕೆ ಬೆಂಗಳೂರಿನಲ್ಲಿ ಅವ್ರದ್ದೊಂದು ಬ್ರಾಂಚ್ ಇದೆ. ನೀವ್ ಯಾವಾಗಿಂದ ಮಠ ದೇವಸ್ಥಾನ ಶುರು ಮಾಡ್ಕೊಂಡಿದಾರ ಅದಕ್ಕೆ? ಮಾಯಿ ಒಬ್ರೆ ಈಗಿಂದೆಲ್ಲ ಕೆಲ್ಸಕ್ಕೆ ಬಾರ್ದವ್ರು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ನಿಂಗೆಲ್ಲಾನು ತಮಾಷೆಯಾಗೆ ಕಾಣುತ್ತಲ್ವಾ ಈಶ್ವರಿ? ಯಾಕೆ ಹೇಳ್ಬೇಕು ನಿನಗೆ? ಆಯ್ತು, ನಗಲ್ಲ ಹೇಳಿ. ಅವತ್ ಮನೆಗ್ ಬಂದಿದ್ರಲ್ಲ ಗುರುಗಳು, ಅವ್ರು ಬಂದಿದಾರಂತೆ. ಅವ್ರು ಅವತ್ತು ಪ್ರದ್ಯುಮ್ನನ್ ಮುಖ ನೋಡಿ ಅವ್ನು ನನ್ ಮಗನೇ ಅಲ್ಲ ಅಂದ್ರು. ನೀನ್ ಹೇಳೋದೆಲ್ಲ ಸರಿನೇ ಅಕ್ಕ, ಆದ್ರೂ ಇದು ತಪ್ಪು. ಹೆತ್ತಮ್ಮನ ಮೇಲೆ ಅನುಮಾನ ಪಡಬಾರ್ದು ಅಕ್ಕ. ನೋಡು, ನೀನ್ ಕೇಳಿದ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ, ಆದ್ರೆ ಈ ಒಂದ್ ಕೆಲ್ಸ ಬಿಟ್ಟು. ಈ ಲಾಕೆಟ್ ನೋಡಿ ಅವ್ರೇನಾದ್ರೂ ಹೇಳ್ತಾರ ಅಂತ. ನೀವು ನಿಮ್ ಲಾಕೆಟ್ ಅದೇನೋ ಹೇಳ್ತಾರಲ್ಲ, ಹುಚ್ಚೆಲ್ಲ ಬೆಪ್ಪಲ್ಲ ಶಿವ್ಲೀಲೆ ಅಂತ. ಈ ಲಾಕೆಟ್ ಭೂತ ನಿಮ್ಗೆ ಯಾವಾಗ ಬಿಡುತ್ತೋ ಏನೋ. ಒಂದಿನ ಲಾಕೆಟ್ ಪ್ರತ್ಯಕ್ಷ ಆಯ್ತು ಅಂತೀರ, ಇನ್ನೊಂದ್ ದಿನ ಹೂತಿಟ್ ಲಾಕೆಟ್ಟು ತನ್ನಷ್ಟಕ್ಕೆ ತಾನೇ ಮೇಲ್ ಬಂತು ಅಂತೀರ. ಈಗ ನೋಡಿದ್ರೆ ಯಾವ್ದೋ ಸ್ವಾಮೀಜಿಗ್ ತೋರಿಸ್ತೀನಿ ಅಂತಿದ್ದೀರಾ. ಏನಾಗಿದೆ ಅದಕ್ಕೆ ನಿಮ್ಗೆ? ಗಾಡಿ ನಿಲ್ಸು ಈಶ್ವರಿ, ಹೀಗೆ ಗಾಡಿ ನಿಲ್ಸು. ಅದಕ್ಕೆ ನಿಂತ್ಕೊಳ್ಳಿ. ಸಾರಿ ಅಕ್ಕ, ನಾನು ವಾಪಸ್ ಹೋಗ್ತೀನಿ. ಏನಾಯ್ತು? ಅಲ್ಲಿ ನೋಡು.
ಏನ್ ಹೋಗ್ತಿದ್ದೀರಾ ಅದಕ್ಕೆ? ನನಗೆ ನಿನ್ ಕೊಂಕು ನಗು ಚುಚ್ಚು ಮಾತು ಕೇಳಿ ಸಾಕಾಗಿ ಹೋಗಿದೆ. ನೀನ್ ನಂಗೆ ಸಹಾಯ ಮಾಡೋದು ಬೇಡ, ಆಡ್ಕೊಳ್ಳೋದು ಬೇಡ. ನಿನ್ ಪಾಡಿಗೆ ನಿನ್ ಮನೆಗೆ ಹೋಗು, ನಾನ್ ಹೋಗ್ತೀನಿ. ಹಿಂಗ ಅರ್ಧ ರಸ್ತೆ ನಿಲ್ಸಿ ಹೋಗು ಅಂತ ಹೇಳಿದ್ರೆ ಕಷ್ಟ ಆಗಲ್ವಾ? ನಡೀತಾ ಇರೋದು ನಾನು, ನಿನಗ್ ಕಷ್ಟ ಆಗತ್ತಾ? ಅಷ್ಟಕ್ಕೂ ನೀನ್ ಬಾ ಅಂತ ನಾನು ಕರೀಲೇ ಇಲ್ಲ, ನೀನೇ ಬಂದಿದ್ಯಾ. ಈಗ ನಾನ್ ನಿನಗೆ ಹೇಳ್ತಾ ಇದ್ದೀನಿ, ನೀನ್ ನನ್ ಜೊತೆ ಬರೋ ಅವಶ್ಯಕತೆ ಇಲ್ಲ. ಹೊರಡು. ಅದಕ್ಕೆ ನಿಂತ್ಕೊಳ್ಳಿ, ನನ್ ಮಾತು ಕೇಳಿ. ನಿನ್ ಮಾತ್ ನಾನ್ ಕೇಳಲ್ಲ ಈಶ್ವರಿ. ನೋಡಿದ್ಯಾ ಪ್ರದ್ಯುಮ್ನ, ಅಮ್ಮ ಅತ್ತೆ ನಡು ರೋಡ್ ನಲ್ಲಿ ಹೇಗ್ ಜಗಳ ಆಡ್ತಾ ಇದಾರೆ ಅಂತ. ಇವ್ರಿಬ್ರು ಮಧ್ಯೆ ಏನೋ ನಡೀತಾ ಇದೆ. ಪ್ರದ್ಯುಮ್ನ, ಅಮ್ಮ ಯಾಕೋ ತುಂಬಾ ಸುಸ್ತಾಗ್ತಿದೆಪ್ಪ, ಒಂದ್ ಸ್ವಲ್ಪ ನೀರ್ ತಗೊಂಡ್ ಬಾ. ಅಮ್ಮ ಅಮ್ಮ ಯಾಕೋ ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ನನ್ಗೆ ಅಮ್ಮನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಅತ್ತೆ ಮೇಲೆ ನಂಬಿಕೆ ಇಲ್ಲ, ಅಮ್ಮನ್ ಏನ್ ಮಾಡ್ಬಿಡ್ತಾರೋ ಅಂತ. ಅಥವಾ ನಿನ್ಗೋಸ್ಕರ ಅಮ್ಮನ್ನೇ ಏನಾದ್ರು ಮಾಡ್ಬಿಡ್ತಾರೆ ಅಂತ ಭಯ ನನ್ಗೆ. ಏನಾಗತ್ತೆ ನಿಮ್ಗೆ? ಎಲ್ಲ ಹೊತ್ತು ಸರಿಯಾಗಿ ಇರ್ತೀರಾ, ಮಗನ ವಿಷಯ ಬರ್ತಿರಂಗೆ ಹುಚ್ಚಿ ಆಗಿ ಹೋಗ್ತೀರಾ. ಹೌದು, ನಾನ್ ಹುಚ್ಚಿನೇ. ಯಾಕೆಂದ್ರೆ ನನ್ ಮಗನ್ ಜೀವನ ತುಂಬಾ ಬರೀ ರಣ ಹದ್ದುಗಳೇ ತುಂಬಿಕೊಂಡಿದ್ದಾವೆ. ಕುಕ್ಕಿ ಕುಕ್ಕಿ ತಿನ್ನೋಕೆ ನಿನ್ನೂ ಸೇರಿ. ಏನೋ ನಕ್ ಮಾತಾಡ್ದೆ ಅಂತ ನನ್ನನ್ನು ರಣಹದ್ದು ಅಂತ ಅನ್ಕೋತಿರಲ್ಲ. ಅದಕ್ಕೆ ನಾನು ನಿಮ್ ಪರಾನೆ, ನಿಮಗೆ ನನ್ ಸಹಾಯ ಬೇಕು. ನನಗೆ ನಿನ್ ಸಹಾಯ ಆಗಿನ ಹೆಚ್ಚಾಗಿ ನಿನಗೆ ನನ್ ಸಂಬಂಧ ಬೇಕು ಈಶ್ವರಿ. ಅದಕ್ಕೆ ಬೆನ್ ಹಿಂದೆ ಬಿದ್ದಿದ್ಯಾ. ಒಪ್ಕೊಳ್ಳೋಕೆ ಮನಸ್ಸು ತಡೀತಾ ಇದೆ. ನೋಡಿ, ನನ್ನ ನಿಮ್ಮ ಮಧ್ಯೆ ಏನೇ ಡಿಫ್ರೆನ್ಸಸ್ ಇದ್ರು ಅದನ್ನ ಮನೇಲಿ ಬಗೆಹರಿಸ್ಕೊಳ್ಳೋಣ. ಅರಸು ಮನೆಯವರ ಹೀಗೆ ಬೀದಲ್ಲಿ ಜಗಳ ಆಡಬಾರ್ದು. ಇನ್ ಒಂದ್ ಕೊಂಕ್ ಮಾತಾಡಿದ್ರು ಯಾವತ್ತೂ ನಿನ್ ಜೊತೆ ಬರೋದಿಲ್ಲ. ಈ ಮಾತನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋ. ಈ ಬಾರಿ ವಿದಾಯ ಹೇಳದೆ ಹೋಗಬೇಕು. ಹೊರಡುತ್ತಿದ್ದೇನೆ ಎಂದರೆ ಹೋಗಲು ಬಿಡುವುದಿಲ್ಲ. ಪ್ರೀತಿಯಲ್ಲಿ ಕಟ್ಟಿ ಹಾಕಿ ಬಿಡುತ್ತಾರೆ. ಎಂತಹ ಹಗ್ಗದ ಕಟ್ಟನ್ನು ಬೇಕಾದರೂ ಬಿಡಿಸಿಕೊಳ್ಳಬಹುದು. ಆದರೆ ಈ ಪ್ರೀತಿಯ ಪಾಶವನ್ನು ಎಂದೂ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ಹೀಗೆ ಕದ್ದು ಹೋಗದೆ ಬೇರೆ ದಾರಿಯಿಲ್ಲ. ನಾನು ಹೋಗದಿದ್ದರೆ ಇಡೀ ಕುಟುಂಬಕ್ಕೆ ಅಪಾಯ. ಪುಟಾಣಿ, ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಒಳ್ಳೆಯದಕ್ಕೆ ನಾನು ಹೊರಡುತ್ತಿದ್ದೇನೆ. ನನ್ನಿಂದ ನಿನಗೆ ನೋವಾದರೆ ನನ್ನನ್ನು ನಾನು ಎಂದೂ ಕ್ಷಮಿಸಿಕೊಳ್ಳಲಾರೆ. ಇಷ್ಟು ದಿನದ ಪ್ರೀತಿಗೆ, ಗೆಳೆತನಕ್ಕೆ ನಾನು ಚಿರಋಣಿ. ನಿನ್ನನ್ನು ನನ್ನ ಗೆಳತಿ ಎಂದು ಕರೆಯುವುದೇ ನನ್ನ ಹೆಮ್ಮೆ. ನೀನು ಸದಾ ನನ್ನ ಮನದಲ್ಲಿರುತ್ತೀಯ. ನಾನಿನ್ನು ಬರುತ್ತೇನೆ.
ಆಮ್ರಪಾಲಿ, ಇವತ್ತಿಗೆ ನಿನ್ನ ಆಯಸ್ಸು ಮುಕ್ತಾಯವಾಯಿತು. ನಿನ್ನ ಪಾಲಿಗೆ ಎಂದು ಮೃತ್ಯು ಶಾಸನ ಕಾಯುತ್ತಿದೆ. ನಾನೇ ನನ್ನ ಕೈಯಾರೆ ನಿನ್ನನ್ನು ಸಾಯಿಸಬೇಕೆಂದುಕೊಂಡಿದ್ದೆ. ಆದರೆ ಅದಕ್ಕಿಂತ ಉತ್ತಮವಾದ ಉಪಾಯ ಒಳೆದಿದೆ. ನಿನಗೆ ಈ ಕುಟುಂಬವೆಂದರೆ ಅತಿ ಪ್ರೀತಿಯಲ್ಲವೇ? ಆಗಲಿ, ಈ ಧನಂಜಯನು ಕರುಣಾಮಯಿ. ನಿನ್ನೊಂದಿಗೆ ಈ ಕುಟುಂಬದವರನ್ನು ಯಮಲೋಕಕ್ಕೆ ಕಳಿಸುತ್ತೇನೆ. ಯಾವ ಕುಟುಂಬದ ಮೇಲೆ ನೀನು ಪ್ರೀತಿ ತೋರಿಸುತ್ತಿದ್ದೀಯೋ ಅದೇ ಕುಟುಂಬದವರು ನಿನ್ನ ಪಾಲಿಗೆ ಯಮದೂತರಾಗಲಿದ್ದಾರೆ.